ಭೀಷ್ಮಕರಾಜತನಯೇ ಯನ್ಮನೋ ಬಾರೆ ನಿಭಾಮಿನಿ ಪ್ರೇಮದ ಕರೆಯೋ ಹೃದಯವು ನಿನ್ನೆಡೆ ಧಾವಿಸಿತು ಬಾರೆ ನಿಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯ ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯ ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯ ನುಡಿಸುತ್ತ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯನ್ನೇ ಹಾಡುವೆನು ಹಾಡುವೆನು ಪಲ್ಲವಿಯನ್ನೇ ಹಾಡುವೆನು ಹಾಡುವೆನು ಬಾರಲಿ ಭಾವಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ವಿಕಸಿತ ಸುಮಗಳು ಸುಮ ಕೋಮಲಿನಿಂದ ವಿಕಸಿತ ಸುಮಗಳು ಸುಮ ಕೋಮಲಿನಿಂದ ಆನಂದದ ನೆನಪು ನೀಡಿರಲು ಕೋಮಲಿನಿಂದ ಆನಂದದ ನೆನಪು ನೀಡಿರಲು ಭಾರತ ಸಮರ ರುಕ್ಮಿಣಿ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದಿದ್ದು ಹೌದು ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದಿದ್ದು ಭಾರತ ಸಮರ ಒದಗಿ ಬಂದಿಹುದಿದ್ದು ಭಾರತ ಸಮರ ಒದಗಿ ಬಂದಿಹುದಿದ್ದು ಅರುಹಲು ನಾನೀಗ ಧಾವಿಸಿ ಬಂದೆ ಅರುಹಲು ನಾನೀಗ ಧಾವಿಸಿ ಬಂದೆ ಬಾರಲಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು 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 ಸ್ವಾಮಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗಿದರು.
ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ಪಾಂಡವರಿಗೆ ನ್ಯಾಯಸಮ್ಮತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವ ಸಲುವಾಗಿ ಯುಧಿಷ್ಠಿರನು ತನ್ನ ಕುಲ ಪುರೋಹಿತರಾದ ಧೌಮ್ಯರೊಂದಿಗೆ ಸಂದೇಶವನ್ನು ಕಳಿಸಿದರು. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನ ಸಂಧಿಯನ್ನು ನಿರಾಕರಿಸಿಬಿಟ್ಟನು. ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಿದೆ. ರುಕ್ಮಿಣಿ, ಆಹಾ ಪ್ರಾಣೇಶ್ವರ, ರುಕ್ಮಿಣಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಕಳೆದು ಹೋದವು ಸ್ವಾಮಿ. ಗೋಪಿಕಾಂಗನೆರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಪ್ರಿಯ. ರುಕ್ಮಿಣಿ, ಪ್ರಾಣೇಶ್ವರ, ಈ ಲೋಕ ಸೇವೆಯ ಅರಕೆನ್ನುತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಪ್ರಿಯತಮೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸೋದು ಸಹಜ. ಶಿಷ್ಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ. ಸ್ವಾಮಿ, ಯುದ್ಧವೇನೋ ಒದಗಿ ಬಂದಿದೆ, ಆದರೆ ಈ ಯುದ್ಧದಲ್ಲಿ ನಾನು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ರಣರಂಗದಲ್ಲಿ ಹೋರಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರೇನು ಮನೋಹರೇ? ಹಾಗಾದರೆ ಈ ಶಯನಾಗ್ರಹದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯ್ತಲ್ಲವೇ? ವಾಸುದೇವ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನೇ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡದ ಇವನ ಪ್ರಚಂಡ ಅಟ್ಟಹಾಸದಿಂದ ಈ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಲಿರುವರು. ನಾನು ನಿರಸ್ತನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ರುಕ್ಮಿಣಿ, ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಿಯಂತೆ. ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಸ್ವಾಮಿ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಈ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನಿರಂತರ ಪರಿಶ್ರಮದ ಸವಿಗನಸು ಕೂಡ. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೂ ನನ್ನ ಉದ್ದೇಶ ಸಫಲವಾಗಿರಲಿಲ್ಲ ರುಕ್ಮಿಣಿ. ಏಕೆ ಸ್ವಾಮಿ? ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವೆನು ರುಕ್ಮಿಣಿ. ದುರ್ಯೋಧನ ಒದಗಿದ ಸಂಧಿಯನ್ನು ನಿರಾಕರಿಸಿ ಆ ನೀಚ ಶಕುನಿಯ ಸಲಹೆಯನ್ನು ಪಡೆದು ಯುದ್ಧದ ಸಲುವಾಗಿ ನನ್ನ ಸಹಾಯವನ್ನು ಕೇಳಲು ಬರುತ್ತಿರುವೆಯಾ? ಬಾ ಬಾವಾ ಬಾ. ಕೃಷ್ಣ
ಅರ್ಜುನ, ಫಲ್ಗುಣ, ಪಾರ್ಥ, ಧನಂಜಯ, ಗಾಂಡೀವಿ, ಶ್ವೇತವಾಹನ, ನನ್ನ ಪ್ರಾಣಸಖ ಪಾರ್ಥ 13 ವರ್ಷಗಳ ನಂತರ ನನ್ನ ದರ್ಶನ ಪಡಲು ಬಹಳ ಭಕ್ತಿಯಿಂದ ಬರುತ್ತಿರುವನು. ಮಿತ್ರ, ಬಾ, ನಿನಗಾಗಿ ಕಾದಿರುವನು, ಬಾ. ರುಕ್ಮಿಣಿ, ಸ್ವಾಮಿ, ನೀನು ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಈ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡುವುದು. ಆಗಲಿ ದೇವ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನಿಂದ ಆನಂದ ಹೊಂದಿರುವ ಸ್ವಾಮಿ, ಗೋವಿಂದನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ, ಹರಿನಾಮ ಹರಿಧ್ಯಾನ ಹರಿಸೇವೆಯಿಂದ ನಾ ಧನ್ಯಳಾದೆ, ಧರ್ಮಾನ್ಯಳಾದೆ. ಅಲ್ಲವೇ? ಹರಿನಾಮ ಹರಿಧ್ಯಾನ ಹರಿಸೇವೆಯಿಂದ ನಾ ಧನ್ಯಳಾದೆ, ಧರ್ಮಾನ್ಯಳಾದೆ. ದೇವಾನ ದೇವನ ದಯೆಯಿಂದ ಸ್ವಾಮಿ, ದೇವಾನ ದೇವನ ದಯೆಯಿಂದ ಮೂಲೋಕ ಪೂಜಿಸುವ ಸಿರಿದೇವಿಯಾದ ಮೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗಡಲ ಕಳೆವಾಗ ನೀ ಜನಿಸಿದಂತೆ ನಿನ್ನನ್ನು ಕಂಡೆ ಬರುಮೋಹದಲ್ಲಿ. ಪಾಲ್ಗಡಲ ಕಳೆವಾಗ ನೀ ಜನಿಸಿದಂತೆ ನಿನ್ನನ್ನು ಕಂಡೆ ಬರುಮೋಹದಲ್ಲಿ. ಪ್ರೇಮಾನುರಾಗದೆ ಕೈ ಹಿಡಿದೆ. ಪ್ರೇಮಾನುರಾಗದಿ ಕೈ ಹಿಡಿದೆ, ನೀನು ಪಡೆದು ಪರಿಪೂರ್ಣನಾದ. ನೀನು ಪಡೆದು ಪರಿಪೂರ್ಣನಾದ. ನಾನೇ ಭಾಗ್ಯವಂತ, ನಾನೇ ಭಾಗ್ಯವಂತ, ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ. ಕ್ಷಣಕಾಲ ದೂರಾಗಿ ಇರಲಾರೆ ನಿನ್ನಲ್ಲಿ ಬೆರೆತು ಮನೆ ಮಾಡಿ ಹೃದಯದಲ್ಲಿ ಮೊದಲಿಂದ. ಅಲ್ಲವೇ? ಮನೆ ಮಾಡಿ ಹೃದಯದಲ್ಲಿ ಮೊದಲಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ. ಅಲ್ಲವೇ? ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ,
ಪ್ರಾಣೇಶ್ವರ. ಸ್ವಾಮಿ, ಇಂದು ನಾನೇ ಪ್ರಿಯಾ, ನಾನೇ ಭಾಗ್ಯವತಿ.